ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಇವತ್ತು ನಮಗೆ NXT ಹೋಮ್ ಕಮಿಂಗ್ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇದಕ್ಕೋಸ್ಕರ WWE ಅವರು ಮೈನ್ ರೋಸ್ಟರ್ನ ಸೂಪರ್ ಸ್ಟಾರ್ಸ್ಗಳನ್ನ NXTಗೂ ಕೂಡ ಕರೆಸ್ತಾರೆ. ಉದಾಹರಣೆಗೆ ಫಿನ್ ಬ್ಯಾಲರ್ ಆಗಿರ್ಬೋದು, ನಮ್ಮ ರಿಯಾ ರಿಪ್ಲಿ ಆಗಿರ್ಬೋದು, ಅಲೆಕ್ಸಾ ಬ್ಲಿಸ್ ಆಗಿರ್ಬೋದು, ಶಾರ್ಲೆಟ್ ಫ್ಲೇರ್ ಆಗಿರ್ಬೋದು, ಸ್ಟೆಫನಿ ವೆಕರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ನಮಗೆ NXTಯಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅಷ್ಟೇ ಅಲ್ಲ, ಶೇನಾ ಬೇಸ್ಲರ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ ಇವತ್ತಿನ NXTಯಲ್ಲಿ. ಶೇನಾ ಬೇಸ್ಲರ್ ಅವರು ರಿಲೀಸ್ ಆಗಿದ್ರು ಅಂತ ಕೇಳ್ಪಟ್ಟಿದ್ದೆ, ಐ ಥಿಂಕ್ ಗೊತ್ತಿಲ್ಲ. ಬಟ್ ಇವತ್ತಿನ NXTಯಲ್ಲಿ ನಮಗೆ ಶೇನಾ ಬೇಸ್ಲರ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ. ಅಷ್ಟೇ ಅಲ್ಲ, ಮುಂದಿನ ವಾರದ NXTಗೆ WWE ಅವರು ಟ್ರಿಕ್ ವಿಲಿಯಂ ಹಾಗೆ ಒಬಾಫೆಮಿ ಅವರ ನಡುವೆ ಟೈಟಲ್ ವರ್ಸಸ್ ಟೈಟಲ್ ಮ್ಯಾಚ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಸೊ ಆ ಒಂದು ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೋ ಅವರು TNA ಚಾಂಪಿಯನ್ ಕೂಡ ಆಗ್ತಾರೆ, ಅದೇ ರೀತಿ NXT ಚಾಂಪಿಯನ್ ಕೂಡ ಆಗ್ತಾರೆ. ಅಷ್ಟೇ ಅಲ್ಲ ಗೈಸ್, ಓಪನಿಂಗ್ ಸೆಗ್ಮೆಂಟ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು. ಅದೇನಪ್ಪಾ ಅಂದ್ರೆ NXT ನ ನಿಮ್ಗೆ ಗೊತ್ತಿರಬಹುದು, ಫೌಂಡ್ ಮಾಡಿದ್ದು ಟ್ರಿಪಲ್ ಎಚ್ ಅವರು. ಬಟ್ ಈಗ ಅದನ್ನ ಟೇಕ್ ಓವರ್ ಮಾಡಿರೋದು ನಮ್ಮ ಶಾನ್ ಮ್ಯಾಕಲ್ಸ್ ಅವರು. ನಮ್ಮ ಟ್ರಿಪಲ್ ಎಚ್ ಆಗಿ ಶಾನ್ ಮ್ಯಾಕಲ್ಸ್ ಅವರು ಬರ್ತಾರೆ. ನಮ್ಮ ಟ್ರಿಪಲ್ ಎಚ್ ಅವರು ಹೇಳ್ತಾರೆ, ನಿಜವಾಗ್ಲೂ ಹೋಮ್ಗೆ ವಾಪಸ್ ಬಂದು ತುಂಬಾನೇ ಖುಷಿ ಆಗಿದೆ. ಬಟ್ ವಾಟ್ ಇಫ್ ಐ ಕಮ್ ಬ್ಯಾಕ್, ಅಂದ್ರೆ ನಾನೇನಾದ್ರೂ ಮತ್ತೊಮ್ಮೆ ಇದನ್ನ ಟೇಕ್ ಓವರ್ ಮಾಡ್ಕೊಳ್ಳೋದಕ್ಕೆ ಬಂದ್ರೆ ಹೇಗಿರುತ್ತೆ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಶಾನ್ ಮ್ಯಾಕಲ್ ನ ಕೇಳಿದಾಗ ನಮ್ಮ ಶಾನ್ ಮ್ಯಾಕಲ್ ಅವರು ಹೇಳ್ತಾರೆ, ಹಾಗಿದ್ರೆ ನಿನ್ನ ನಡುವೆ ಈಗ ತುಂಬಾನೇ ಸೀರಿಯಸ್ ಪ್ರಾಬ್ಲಮ್ ಆಗಬಹುದು ಅಂತ. ಅಂಡ್ ಸಡನ್ ಆಗಿ ಅಲ್ಲಿಗೆ ನಮ್ಮ ವಿಲಿಯಂ ರೀಗಲ್ ಅವರು ಬಂದು, ಜೆಂಟಲ್ಮೆನ್ಸ್, ಇದನ್ನ ಸೆಟ್ ಮಾಡೋದಕ್ಕೆ ಇರೋದು ಒಂದೇ ದಾರಿ, ಲೆಟ್ಸ್ ವಾರ್ ಗೇಮ್ ಅಂತ ಹೇಳ್ತಾರೆ. ನಿಜವಾಗ್ಲೂ ಐಕಾನಿಕ್ ಮೂಮೆಂಟ್ ಗಳನ್ನ ರೀಕ್ರಿಯೇಟ್ ಮಾಡಿದ್ದಾರೆ. ಯಾರಿಗೊತ್ತು, ಕಮ್ ಬ್ಯಾಕ್ ಮಾಡಿದ್ರು ಮಾಡಬಹುದು. ಇನ್ನೇನು ರಸಲ್ ಮೇನಿಯಾ 43 ಸೌದಿ ಅರೇಬಿಯಾದಲ್ಲಿ ಆಗ್ತಾ ಇದೆ, ಅಂಡ್ ಅಲ್ಲಿ ಪ್ರಾಬಬ್ಲಿ ಕಮ್ ಬ್ಯಾಕ್ ಆದ್ರೂ ಆಗ್ಬಹುದು. ಸದ್ಯಕ್ಕೆ ಒಂದು ಮೂಮೆಂಟ್ ನ ಕೊಡೋದಕ್ಕೋಸ್ಕರ ಈ ಒಂದು ಸೆಗ್ಮೆಂಟ್ ನ WWE ಅವರು ಇವತ್ತಿನ NXT ಹೋಮ್ ಕಮಿಂಗ್ ಅಲ್ಲಿ ಇಟ್ಟಿದ್ರು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಪಾಲ್ ಹೀಮನ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಸಮ್ಮರ್ ಸ್ಲಾಮ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಪಾಲ್ ಹೀಮನ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ಅಲ್ಲಿಂದ ಇಲ್ಲಿವರೆಗೂ ಕೂಡ ನಮ್ಮ ಪಾಲ್ ಹೀಮನ್ ಅವರು WWE ಅಲ್ಲಿ ನೋಡೋದಕ್ಕೆ ಸಿಕ್ಕಿಲ್ಲ. ಬಟ್ ರೀಸೆಂಟ್ ಆಗಿ ನಮ್ಮ ಪಾಲ್ ಹೀಮನ್ ಹಾಗೆ ಸೆತ್ ರಾಲಿನ್ಸ್ ಅವರು ESPN ಅವರ ಜೊತೆ ಇಂಟರ್ವ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಇಲ್ಲಿ ನಮ್ಮ ಪಾಲ್ ಹೀಮನ್ ಅವರು ಸೆತ್ ರಾಲಿನ್ಸ್ ಅವ್ರನ್ನ ಹೊಗಳೋದಕ್ಕೆ ಶುರು ಮಾಡ್ತಾರೆ. ಆ ಒಂದು ಟೈಮ್ ಅಲ್ಲಿ ರೋಮನ್ ರೈನ್ಸ್ ಅವ್ರನ್ನ ಯಾವ ರೀತಿ ಹೊಗಳುತ್ತಾ ಇದ್ರು, ಈ ಒಂದು ಟೈಮ್ ಅಲ್ಲಿ ನಮ್ಮ ಪಾಲ್ ಹೀಮನ್ ಅವರು ಸೆತ್ ರಾಲಿನ್ಸ್ ಅವ್ರನ್ನು ಕೂಡ ಅದೇ ರೀತಿ ಹೊಗಳುತ್ತಾರೆ. ನಿಜವಾಗ್ಲೂ ಬೆಸ್ಟ್ ಮ್ಯಾನು, ಅಷ್ಟೇ ಅಲ್ಲ ಇವನು ಬೆಸ್ಟ್ ಹ್ಯೂಮನ್ ಬೀಯಿಂಗು, ಹಾಗೆ ಹೀಗೆ ಗ್ರೇಟೆಸ್ಟ್ ಚಾಂಪಿಯನ್ ಅಂತ ಸೆತ್ ರಾಲಿನ್ಸ್ ಅವ್ರನ್ನ ಹೋಗ್ಲಿ. ಸೆತ್ ರಾಲಿನ್ಸ್ ಅವರ ಜೊತೆ ಬೆಕ್ಕಿ ಲಿಂಚ್ ಅವರು ಈಗ ಯಾಕೆ ಬಂದಿದ್ದಾರೆ ಅಂತಾನೂ ಕೂಡ ನಮ್ಮ ಪಾಲ್ ಹೀಮನ್ ಅವರು ಹೇಳ್ತಾರೆ. ಅವ್ರು ಹೇಳ್ತಾರೆ, ರೋಮನ್ ರೈನ್ಸ್ ಅವರು ಸಮ್ಮರ್ ಸ್ಲಾಮ್ ಅಲ್ಲಿ ನನ್ನ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಿದ್ರು. ಸೊ ಈಗ ಚಾಂಪಿಯನ್ ಜೊತೆ ನಾನಿಲ್ಲ, ಸೊ ಅದಕ್ಕೋಸ್ಕರ ಚಾಂಪಿಯನ್ ನ ಒಂಟಿಯಾಗಿ ಬಿಡೋದಕ್ಕಂತೂ ಆಗೋದಿಲ್ಲ ಅಲ್ವಾ, ಅದಕ್ಕೋಸ್ಕರ ನಾವು ಪ್ಲಾನ್ ಬಿ ನ ತಗೊಂಡ್ ಬಂದ್ವಿ. ಸೊ ಪ್ಲಾನ್ ಬಿ ನೇ ಪ್ಲಾನ್ ಬೆಕ್ಕಿ. ಅಂಡ್ ನಾನ್ ಬರೋ ತನಕ ಬೆಕ್ಕಿ ಲಿಂಚ್ ಅವರು ಸೆತ್ ರಾಲಿನ್ಸ್ ಅವರ ಜೊತೆನೆ ಇರ್ತಾರೆ ಅಂತ ನಮ್ಮ ಪಾಲ್ ಹೀಮನ್ ಅವರು ಹೇಳಿದ್ದಾರೆ. ಅಷ್ಟೇ ಅಲ್ಲ, ರೋಮನ್ ರೈನ್ಸ್ ಅವರು ಪಾಲ್ ಹೀಮನ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ರಲ್ಲ, ಅವರ ಕಣ್ಣಿನ ವಿಂಗ್ಸ್ ಗಳು ಹಾಳಾಗಿದೆಯಂತೆ ಅಂಡ್ ಡ್ಯಾಮೇಜ್ ಆಗಿದೆಯಂತೆ. ಅದು ಪರ್ಮನೆಂಟ್ ಡ್ಯಾಮೇಜ್ ಅಥವಾ ಟೆಂಪರವರಿ ಡ್ಯಾಮೇಜ್ ಅಂತ ಪಾಲ್ ಹೀಮನ್ ಅವ್ರಿಗೂ ಕೂಡ ಗೊತ್ತಿಲ್ಲ. ಅಂಡ್ ಈ ಒಂದು ಸ್ಪೋರ್ಟ್ಸ್ ಬಗ್ಗೆ ಹೇಳ್ತಾರೆ, ಈ ಒಂದು ಸ್ಪೋರ್ಟ್ಸ್ ನ ನೀವು ಯಾರಾದ್ರೂ ಫೇಕ್ ಅಂತ ಅನ್ಕೊಂಡಿದ್ರೆ ಇದೇ ಉದಾಹರಣೆ. ನಿಜವಾಗ್ಲೂ ಇದು ತುಂಬಾನೇ ಡೇಂಜರಸ್. ಚಿಕ್ಕ ಪುಟ್ಟ ತಪ್ಪುಗಳು ಕೂಡ ನಿಮ್ಮ ಲೈಫ್ ಲಾಂಗ್ ಇರುತ್ತೆ ಅಂತ ನಮ್ಮ ಪಾಲ್ ಹೀಮನ್ ಅವರು ತಿಳಿಸಿದ್ದಾರೆ. ಸೊ ಪಾಲ್ ಹೀಮನ್ ಅವರ ಪ್ರಕಾರ ಪಾಲ್ ಹೀಮನ್ ಅವರು ಬರೋ ತನಕ ಬೆಕ್ಕಿ ಲಿಂಚ್ ಅವರು ಸೆತ್ ರಾಲಿನ್ಸ್ ಅವರ ಜೊತೆನೇ ಇರ್ತಾರಂತೆ. ಕಾದ್ ನೋಡೋಣ ಗೈಸ್, ನಮ್ಮ ಪಾಲ್ ಹೀಮನ್ ಅವರು ಯಾವಾಗ ಬರ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಸಿನೇಷನ್ ಲೀಡರ್ 17 ಟೈಮ್ ಚಾಂಪಿಯನ್ ಜಾನ್ ಸಿನಾ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ನಮ್ಮ ಜಾನ್ ಸಿನಾ ಅವರು ನಮಗೆ ನಿನ್ನೆ ಮಂಡೇ ನೈಟ್ ರಾಲಿ ನೋಡೋದಕ್ಕೆ ಸಿಗ್ತಾರೆ. ಇದ್ರ ಪ್ರಕಾರ ಇನ್ನ ನಮ್ಮ ಜಾನ್ ಸಿನಾ ಅವರ ಬಳಿ ಉಳಿದಿರೋದು 6 ಡೇಟ್ಸ್ ಗಳು ಮಾತ್ರ. ಇನ್ನ 6 ಬಾರಿ ನಮ್ಮ ಜಾನ್ ಸಿನಾ ಅವರು ನಮಗೆ WWE ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಮೊದಲನೇದಾಗಿ ರೆಸಲ್ ಪುಲೂಜಾದಲ್ಲಿ ನೋಡೋದಕ್ಕೆ ಸಿಗ್ತಾರೆ, ಬ್ರಾಕ್ ಲೆಸ್ನರ್ ಅವ್ರನ್ನ ಫೇಸ್ ಮಾಡೋದಕ್ಕೆ. ಅದಾದ್ಮೇಲೆ ಡೈರೆಕ್ಟ್ ಆಗಿ ಕ್ರೌನ್ ಜ್ಯುವೆಲ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅದಾದ್ಮೇಲೆ ನವೆಂಬರ್ 11ನೇ ತಾರೀಕಿನ ಮಂಡೇ ನೈಟ್ ರಾ ಅಂಡ್ ನವೆಂಬರ್ 17ನೇ ತಾರೀಕಿನ ಮಂಡೇ ನೈಟ್ ರಾ ಅಲ್ಲಿ ನೋಡೋದಕ್ಕೆ ಸಿಕ್ಕಿ, ನವೆಂಬರ್ 29ನೇ ತಾರೀಕಿನ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಫೈನಲಿ ಡಿಸೆಂಬರ್ ಅಲ್ಲಿ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ಅವರ ಲಾಸ್ಟ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಈ 6 ಡೇಟ್ಸ್ ಗಳಲ್ಲಿ ನಮ್ಮ ಜಾನ್ ಸಿನಾ ಅವರು ನಮಗೆ ನೋಡೋದಕ್ಕೆ ಸಿಗ್ತಾರೆ. ನಿಜವಾಗ್ಲೂ ಇಲ್ಲಿ ಕನ್ಫ್ಯೂಷನ್ ಆಗಿರೋದೇನಪ್ಪಾ ಅಂದ್ರೆ, ರೆಸಲ್ ಪಲೂಜಾ ಮುಗಿದ್ಮೇಲೆ ಡೈರೆಕ್ಟ್ ಆಗಿ ಕ್ರೌನ್ ಜ್ಯುವೆಲ್ ಅಲ್ಲಿ ಅವರು ನೋಡೋದಕ್ಕೆ ಸಿಗ್ತಾರೆ. ಸೊ ಹಾಗಾದ್ರೆ ಕ್ರೌನ್ ಜ್ಯುವೆಲ್ ಅಲ್ಲಿ ಅವರ ಮ್ಯಾಚ್ ಯಾರ ಜೊತೆ ಆಗುತ್ತೆ, ಆ ಒಂದು ಸ್ಟೋರಿನ ಬಿಲ್ಡ್ ಮಾಡೋದಕ್ಕೆ ನಮ್ಮ ಜಾನ್ ಸಿನಾ ಅವರು ನಮಗೆ ನೋಡೋದಕ್ಕೇನೆ ಸಿಗೋದಿಲ್ಲ. ಅದಾದ್ಮೇಲೆ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಸ್ಟೋರಿನ ಬಿಲ್ಡ್ ಮಾಡೋದಕ್ಕೆ 2 ಮಂಡೇ ನೈಟ್ ರಾಲಿ ಬರ್ತಾರೆ. ಪ್ರಾಬಬ್ಲಿ ಅವರು ಸೆತ್ ರಾಲಿನ್ಸ್ ಅವರ ವಾರ್ ಗೇಮ್ ಟೀಮ್ ನ ಅಪೋಸಿಟ್ ಟೀಮ್ ನ ಜಾಯ್ನ್ ಆಗಬಹುದು ಅಂತ ಅನ್ಕೋತೀನಿ ವಾರ್ ಗೇಮ್ ಅಲ್ಲಿ. ಅಂಡ್ ಇದಾದ್ಮೇಲೆ ಡೈರೆಕ್ಟ್ ಆಗಿ ಅವರ ಅಫಿಷಿಯಲ್ ರಿಟೈರ್ಮೆಂಟ್ ಮ್ಯಾಚ್ ನ ಅಫಿಷಿಯಲ್ ಆಗಿ WWE ಅವರು ಕನ್ಫರ್ಮ್ ಮಾಡ್ತಾರೆ. ಅದು ಕೂಡ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ. ಬೇಜಾರಾಗ್ತಾ ಇದೆ ಗಾಯ್ಸ್, ನಾವು ಇಷ್ಟು ಬೇಗ ಇಷ್ಟು ಹತ್ರ ಬಂದ್ವಲ್ಲ ಅಂತ. ಏನು ಮಾಡೋದಕ್ಕೆ ಆಗೋದಿಲ್ಲ. ಬಟ್ ನಮ್ಮ ಜಾನ್ ಸಿನಾ ಅವರ ಲಾಸ್ಟ್ ಅಪೋನೆಂಟ್ ಯಾರಾಗಿರ್ತಾರೆ ಅಂತ ರೀಸೆಂಟ್ ಆಗಿ ನಮ್ಮ ಸ್ಯಾಮ್ ರಾಬರ್ಟ್ಸ್ ಅವರು ಪ್ರೆಡಿಕ್ಟ್ ಮಾಡಿದ್ದಾರೆ. ಎಸ್, ಇವರ ಪ್ರಕಾರ ಡ್ರೂ ಮ್ಯಾಕೆಂಟೈರ್ ಅವರು ಜಾನ್ ಸಿನಾ ಅವರ ಲಾಸ್ಟ್ ಅಪೋನೆಂಟ್ ಆಗಿರ್ತಾರಂತೆ. ಅಂಡ್ ರೀಸೆಂಟ್ ಆಗಿ ಅಪ್ಡೇಟ್ ಗಳು ಬರ್ತಾ ಇತ್ತು, ನಮ್ಮ ಗಂತರ್ ಅವ್ರನ್ನು ಕೂಡ WWE ಅವರು ಕನ್ಸಿಡರ್ ಮಾಡ್ತಾ ಇದೆ ಜಾನ್ ಸಿನಾ ಅವರ ಲಾಸ್ಟ್ ಅಪೋನೆಂಟ್ ಆಗಿ ಅಂತ. ಯಾಕಂದ್ರೆ ಗಂತರ್ ಅವರು ಗೋಲ್ಡ್ಬರ್ಗ್ ಅವರ ಲಾಸ್ಟ್ ಅಪೋನೆಂಟ್ ಆಗಿ ಕೂಡ
ನಮಗೆ ನೋಡೋದಕ್ಕೆ ಸಿಕ್ಕಿದ್ರು. ಇಬ್ಬರಲ್ಲಿ ಯಾರಾದ್ರೂ ಕೂಡ ಪರವಾಗಿಲ್ಲ ಗಾಯ್ಸ್. ಐ ಥಿಂಕ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಹಾಗೆ ಜಾನ್ ಸಿನಾ ಅವರ ನಡುವೆ ಕೂಡ ಮ್ಯಾಚ್ ಆಗಿಲ್ಲ ಅಂತ ಅನ್ಸುತ್ತೆ. ಆಗಿದ್ರೆ ನಿಮ್ಗೆ ಏನಾದ್ರು ನೆನಪಿದ್ರೆ ಕಮೆಂಟ್ ಮಾಡಿ. ಡ್ರೂ ಮ್ಯಾಕೆಂಟೈರ್ ಹಾಗೆ ಜಾನ್ ಸಿನಾ ಅವರ ಮ್ಯಾಚ್ ಆದ್ರೂ ಕೂಡ ಓಕೆ, ಅದೇ ರೀತಿ ಗಂತರ್ ಹಾಗೆ ಜಾನ್ ಸಿನಾ ಅವರ ಮ್ಯಾಚ್ ಆದ್ರೂ ಕೂಡ ಓಕೆ. ಏನೇ ಆಗ್ಲಿ ಒಂದು ಪ್ರಾಪರ್ ಮ್ಯಾಚ್ ನ ಡಬ್ಲ್ಯೂ ಅವರು ಡೆಲಿವರ್ ಮಾಡ್ಲಿ ಅಂತ ಕೇಳ್ಕೊತೀನಿ. ಆ ಒಂದು ಇಡೀ ಸ್ಯಾಟರ್ಡೆ ನೈಟ್ ಮೇನ್ ಇವೆಂಟ್ ನೇ ಡಬ್ಲ್ಯೂ ಅವರು ಜಾನ್ ಸಿನಾ ಅವ್ರಿಗೋಸ್ಕರ ಡೆಡಿಕೇಟ್ ಮಾಡಿದ್ರೆ ಇನ್ನೂ ಕೂಡ ಅದ್ಭುತವಾಗಿರುತ್ತೆ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ see you guys in my next video.